ಪ್ರಜ್ವಲ್ ರೇವಣ್ಣ ಕೈದಿ ನಂಬರ್ 15528525 ರೂಪಾಯಿ ದಿನಗೂಲಿ. ಜೀವಾವಧಿ ಶಿಕ್ಷೆ ಪ್ರಕಟ ಬೆನ್ನಲ್ಲೇ ನಿಯಮಾನುಸಾರ ಕೈದಿ ಸಂಖ್ಯೆ, ಬಿಳಿ ಸಮವಸ್ತ್ರ ವಿತರಣೆ. ಕೆಆರ್ ನಗರ ಮೂಲದ ಮನೆಗೆಲಸದಾಕೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕೈದಿ ಸಂಖ್ಯೆ 155228 ನೀಡಲಾಗಿದೆ. ಇನ್ನು ಮುಂದೆ ಸಜಾ ಕೈದಿಯ ನಿಯಮದಂತೆ ಜೈಲಿನಲ್ಲಿ ದಿನಗೂಲಿ ಮಾಡಬೇಕಾಗಿದೆ. ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದ ಪ್ರಜ್ವಲ್ ಶನಿವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವನ ಪರ್ಯಂತ ಸೆರೆವಾಸದ ತೀರ್ಪನ್ನ ನೀಡಿದ ಬಳಿಕ ಸಜಾ ಬಂಧಿಯಾಗಿದ್ದಾನೆ. ರವಿವಾರ ಬೆಳಗ್ಗೆ ಆತನಿಗೆ ಜೈಲು ಅಧಿಕಾರಿಗಳು ನಿಯಮಾನುಸಾರ ಕೈದಿ ಸಂಖ್ಯೆ ಹಾಗೆ ಬಿಳಿ ಸಮವಸ್ತ್ರವನ್ನ ನೀಡಿ ಹೈಕ್ ಸೆಕ್ಯೂರಿಟಿ ವಿಭಾಗದ ಬ್ಯಾರೆಕ್ನಲ್ಲಿ ಸಜಾ ಬಂಧಿಯಾಗಿ ಇರಿಸಲಾಗಿದೆ. ಇನ್ನು ಮುಂದೆ ಅಪರಾಧಿ ಪ್ರಜ್ವಲ್ ಜೈಲು ನಿಯಮಾವಳಿ ಪ್ರಕಾರ ಜೈಲು ಅಧೀಕ್ಷಕರು ನೀಡುವ ಕೆಲಸವನ್ನ ಮಾಡಬೇಕಾಗುತ್ತೆ. ಪ್ರಜ್ವಲ್ ಇನ್ನು ಜೈಲಿನ ಅಧೀಕ್ಷಕರು ಸೂಚಿಸಿದ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಯಾವ ಕೆಲಸ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕೈದಿಗೆ ಇರುತ್ತೆ. ಅದಕ್ಕೆ ಪ್ರತಿಯಾಗಿ 525 ರೂಪಾಯಿ ದಿನಕೂಲಿ ಕೊಡಲಾಗುತ್ತೆ. ಆದ್ರೆ ಸಾವಿರಾರು ಸಜಾ ಕೈದಿಗಳು ಇರೋದ್ರಿಂದ ಪ್ರತಿನಿತ್ಯ ಕೆಲಸ ಇರೋದಿಲ್ಲ. ತಿಂಗಳಲ್ಲಿ 6 ರಿಂದ 8 ಅಥವಾ 10 ದಿನ ಕೆಲಸ ಕಡ್ಡಾಯ ಇದ್ದು 8 ತಾಸು ಕೆಲಸವನ್ನ ಮಾಡಲೇಬೇಕು. ಮುಖ್ಯವಾಗಿ ಜೈಲಿನ ಉತ್ಪನ್ನಗಳಿಗೆ ಹೊರಬಾಗಿಲಲ್ಲಿ ಇರುವ ಬೇಡಿಕೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗುತ್ತೆ ಅಂತ ಜೈಲಿನ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ನಿದ್ದೆ ಮಾಡದ ಪ್ರಜ್ವಲ್ ಶನಿವಾರ ಸಂಜೆ ನ್ಯಾಯಾಲಯದಿಂದ ಕಾರಾಗೃಹ ತಲುಪುವವರೆಗೂ ಪ್ರಜ್ವಲ್ ಕಣ್ಣೀರನ್ನ ಸುರಿಸ್ತಾನೆ ಇದ್ರು. ರಾತ್ರಿ ಜೈಲಿನಲ್ಲಿ ಸರಿಯಾಗಿ ಊಟ ಮಾಡದೆ ಮೌನಕ್ಕೆ ಶರಣಾಗಿದ್ರು. ತಡರಾತ್ರಿಯಾದ್ರೂ ನಿದ್ದೆ ಮಾಡಿರಲಿಲ್ಲ. ರವಿವಾರ ಬೆಳಗ್ಗೆ 6:30ಕ್ಕೆ ಎಚ್ಚರಗೊಂಡ ಪ್ರಜ್ವಲ್ ನಿತ್ಯ ಕರ್ಮ ಮುಗಿಸಿ ಸುಮ್ಮನೆ ಕುಳಿತಿದ್ರು. ಯಾರೊಂದಿಗೆ ಹೆಚ್ಚು ಮಾತನಾಡದೆ ಮೌನವಾಗಿದ್ದ ಅವರಿಗೆ ಜೈಲು ಸಿಬ್ಬಂದಿ ಅವಲಕ್ಕಿ ಉಪ್ಪಿಟ್ಟು ನೀಡಿದ್ರು ಅಂತ ಮೂಲಗಳು ಮಾಹಿತಿಯನ್ನ ತಿಳಿಸಿವೆ. ಕೆಲಸ ಆಯ್ಕೆ ಅವಕಾಶ. ಪ್ರಜ್ವಲ್ ಈಗ ಪರಪ್ಪನ ಅಗ್ರಹಾರದ ಅತಿ ಭದ್ರತೆ ವಿಭಾಗದ ಬ್ಯಾರೆಕ್ನಲ್ಲಿ ಸಜಾಬಂದಿ. ನಿಯಮಾವಳಿ ಪ್ರಕಾರ ಜೈಲು ಅಧೀಕ್ಷಕರು ನೀಡುವ ಕೆಲಸ ಮಾಡಬೇಕಾದದ್ದು ಕಡ್ಡಾಯ. ಯಾವ ಕೆಲಸ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವ ಅವಕಾಶ. ತೋಟಗಾರಿಕೆ, ಬೇಕರಿ, ಮರಗೆಲಸ, ತರಕಾರಿ ಬೆಳೆಯೋದು ಸೇರಿದಂತೆ ಕೆಲಸ ಆಯ್ಕೆ ಮಾಡಬಹುದು. 525 ರೂಪಾಯಿ ದಿನಗೂಲಿ ನಿಗದಿ ಆದ್ರೆ ಪ್ರತಿನಿತ್ಯ ಕೆಲಸ ಇರೋದಿಲ್ಲ ಅಂತ ಹೇಳಲಾಗ್ತಿದೆ.